ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳ ಸಂಕಲ್ಪ. ಅವರೆಲ್ಲರಿಗೂ ನಾವು ಭೂ ಗ್ಯಾರಂಟಿ ಕೊಡಬೇಕಾದ್ರೆ ಅವರಿಗೆ ಎ ಖಾತಾ ಮಾಡಿಕೊಡ್ಬೇಕು. ಬಿ ಖಾತಾ ಇದ್ರೆ ಸಾಕಾಗೋದಿಲ್ಲ. ಬಿ ಖಾತಾನೂ ಒಂದು ಮೇಜರ್ ಅನುಕೂಲ. ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳ ಸಂಕಲ್ಪಕ್ಕೆ ನಿಲ್ಲಬೇಕು. ಅವರಿಗೆ ಸಂಪೂರ್ಣ ಪರಿಪಕ್ವ ಮಾಲೀಕತ್ವ ದಾಖಲೆ ಮಾಡಿಕೊಡ್ಬೇಕು ಭೂ ಗ್ಯಾರಂಟಿಯಲ್ಲಿ ಅಂತೇಳಿ ಅವರಿಗೆ ಎ ಖಾತಾ ಕೊಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಎ ಖಾತಾ ಕೊಡಬೇಕಾದ್ರೆ ಹಿಂದೆ ಅವರು ಮಾನದಂಡಗಳ ಪ್ರಕಾರ ಬಡಾವಣೆ ಮಾಡಿಲ್ಲ, ಸರಿಯಾದ ರಸ್ತೆ ಅಗಲ ಬಿಟ್ಟಿಲ್ಲ. ಆದರೆ ಆಗೋಗಿದೆ. ಈಗ ಹೋಗಿ ನಾವು ಅದನ್ನು ಅಗಲ ಮಾಡಿ ಅಂದರೆ ಅದು ಆಗದೆ ಇರೋ ಕೆಲಸ. ಆದರೂ ಕೂಡ ಮಾಲೀಕತ್ವ ದಾಖಲೆ ಕೊಡಬೇಕು ಅಂದರೆ ಅವರು ಎಷ್ಟು ಅಗಲ ರಸ್ತೆ ಬಿಟ್ಟಿದ್ದಾರೆ ಅದನ್ನೇ ನಾವು ಸಾರ್ವಜನಿಕ ರಸ್ತೆ ಅಂತ ಅಧಿಕೃತ ಘೋಷಣೆ ಮಾಡಿದರೆ ಅದರ ಆಧಾರದ ಮೇಲೆ ಆ ಮಾಲೀಕರಿಗೆ ನಿವೇಶನಗಳಿಗೆ ಎ ಖಾತಾ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಎ ಖಾತಾ ಕೊಟ್ಟರೆ ನಾಳೆ ಅವ್ರಿಗೆ ಪ್ಲಾನ್ ಅಪ್ರೂವಲ್ಲು ಸಿಗುತ್ತೆ, ಅಥವಾ ಅವ್ರಿಗೆ OC/CCಗೆ ಅವಕಾಶ ಆಗುತ್ತೆ, ಮತ್ತು ಬ್ಯಾಂಕಲ್ಲಿ ಸಾಲ ಸಿಗ್ತದೆ. ಆಸ್ತಿಗೆ 100ಕ್ಕೆ 100 ಪಕ್ಕಾ ದಾಖಲೆ ಅವ್ರಿಗೆ ಆಗ್ಬಿಡುತ್ತೆ. ಇದರಿಂದ ಲಕ್ಷಾಂತರ ನಿವೇಶನ ಮನೆಗಳ ಮಾಲೀಕರಿಗೆ ರಾಜ್ಯದಲ್ಲಿ ಅನುಕೂಲ ಆಗುತ್ತೆ. ಇದನ್ನು ಈಗಾಗಲೇ ನಾವು ಬೆಂಗಳೂರು ನಗರದಲ್ಲಿ ಮಾಡಿದ್ದೇವೆ. ಇದೇ ಕೆಲಸವನ್ನ ನಮ್ಮ ಮುಖ್ಯಮಂತ್ರಿಗಳು ಎಲ್ಲ ಮುನ್ಸಿಪಾಲಿಟಿಯಲ್ಲಿ, ಎಲ್ಲ ನಗರ ಪಾಲಿಕೆಗಳಲ್ಲಿ, ಎಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಅವರ ಸೂಚನೆ ಇಲ್ಲೇ ಸರ್ಕಾರದ ಸಂಕಲ್ಪ ಭೂ ಗ್ಯಾರಂಟಿ ಲಾಭ ಪ್ರತಿಯೊಬ್ಬರಿಗೂ ಸಿಗಬೇಕು. ಹಾಗಂತೇಳಿ ಇನ್ನು ಮುಂದೆ ಅಕ್ರಮ ಆಗೋದಕ್ಕೆ ಸಂಪೂರ್ಣ ಕಡಿವಾಣ ಹಾಕಿದ್ದೇವೆ. ಇದು ಹಳೆ ಪಾಪಕ್ಕೆ ಒಂದು ಮಾರ್ಗ ಕೊಟ್ಟು ತ್ರಿಶಂಕುಯಿಂದ ಹೊರಗೆ ತೆಗೆದು ಭವಿಷ್ಯದಲ್ಲಿ ನೆಮ್ಮದಿಯಿಂದ ಜೀವನ ಮಾಡೋದಕ್ಕೆ ಒಂದು ಮಾರ್ಗವನ್ನು ಕೊಡ್ತಾ ಇದ್ದೇವೆ. ಸೊ ಈ ತಿದ್ದುಪಡಿ ಯಾಕೆ ತಂದಿದ್ದೀವಿ ಅಂದರೆ ಅಲ್ಲಿ ಅವರು ಬಿಟ್ಟಿರ್ತಕ್ಕಂಥ ರಸ್ತೆಗಳನ್ನು ಸಾರ್ವಜನಿಕ ರಸ್ತೆ ಅಂತ ಘೋಷಣೆ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಮಾಡ್ತಾ ಇದ್ದೇವೆ. ಈಗ ಏನಾಗಿದೆ, ಅದು ಸೇಲ್ ಡೀಡ್ ಮಾಡಿದಾಗ ಪೂರ್ವಕ್ಕೆ ರಸ್ತೆ, ಪಶ್ಚಿಮಕ್ಕೆ ರಸ್ತೆ ಅಂತ ತೋರಿಸಿದ್ದಾರೆ. ಆದರೆ ಆ ಜಮೀನು ಮೂಲ ಆ ಜಮೀನಿನ ಮಾಲೀಕರ ಹೆಸರಿನಲ್ಲೇ ಮುಂದುವರಿತಾ ಇದೆ. ಅದನ್ನು ನಾವು ನಮ್ಮ ಮುನ್ಸಿಪಲ್ ರೆಕಾರ್ಡ್ಸಲ್ಲಿ ಇದು ಸಾರ್ವಜನಿಕ ರಸ್ತೆ ಅಂತ ತೋರಿಸಬೇಕಾದ್ರೆ ಈ ಕಾನೂನಿನ ಅವಕಾಶ ಬೇಕಾಗಿದೆ. ಅದಕ್ಕೋಸ್ಕರ ಈ ತಿದ್ದುಪಡಿಯನ್ನು ತಂದಿದ್ದೇವೆ. ಇದರಿಂದ ಲಕ್ಷಾಂತರ ಕುಟುಂಬಗಳಿಗೆ ನೆಮ್ಮದಿ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಭೂ ಮಾಲೀಕತ್ವ ಅವರಿಗೆ ಸಂಪೂರ್ಣ ದಾಖಲೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಭೂ ಗ್ಯಾರಂಟಿ ಕೊಟ್ಟು ನೆಮ್ಮದಿಯಾಗಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಡುವಂಥ ತಿದ್ದುಪಡಿಗೆ ಈ ಸದನ ಅನುಮೋದನೆ ಕೊಡಬೇಕು ಅಂತ ತಮ್ಮ ಮುಖಾಂತರ ಕೋರ್ತಾ ಇದ್ದೇನೆ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. ಎರಡನೇ ಖಂಡವು ವಿಧೇಯಕದ ಅಂಗವಾಗಬೇಕು ಎನ್ನುವುದು ಸಭೆ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. ಎರಡನೇ ಖಂಡವು ವಿಧೇಯಕದ ಅಂಗವಾಯಿತು. ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆಯ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲೆಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ. ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಸಚಿವರು, ಸದರಿ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸಭೆಯನ್ನು ಕೋರುತ್ತಿದ್ದೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ. ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2026ನೇ ಸಾಲಿನ ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವ ವಿರೋಧಿ ಇರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ರಾಜೇಂದ್ರ
ಎಸ್ ಎಂ ಬಾಲಕೃಷ್ಣ ಅವರು. ಅಧ್ಯಕ್ಷ 2026ನೇ ಸಾಲಿನ ಕರ್ನಾಟಕ ಪರ್ಯಾಲೋಚಿಸಬೇಕೆಂದು ಕೋರುತ್ತೇನೆ. ಪರ್ಯಾಲೋಚನೆ ಪ್ರಸ್ತಾವವನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2026ನೇ ಸಾಲಿನ ಕರ್ನಾಟಕ ಮುನ್ಸಿಪಾಲಿಟಿಗಳ ತಿದ್ದುಪಡಿ ವಿಧೇಯಕವನ್ನು ಬದಲಾಯಿಸಬೇಕು ಎಂಬ ವಿಷಯ ಸಭೆಯ ಮುಂದಿದೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧ ಇರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಸಚಿವರು. ಮಾನ್ಯ ಅಧ್ಯಕ್ಷರೇ, ಬಾಲು ಕರೆಕ್ಟಾಗಿ ಓದಪ್ಪ, ಕರೆಕ್ಟಾಗಿ ಓದು ಅಂದೆ. ಕರೆಕ್ಟಾಗಿ ಹೇಳ್ತಿದ್ದೀರಣ್ಣ. ನೀವು ಮಾಡಿರೋಂಥ ದುರಂತಗಳನ್ನ ಸರ್ಮಾಣಕ್ಕೆ ನಿಂತಿರೋದು ನಾವು. ನೀವು ಅನಧಿಕೃತ ಬಡಾವಣೆಗಳು ಮಾಡಿದ ರೆವಿನ್ಯೂ ಲೇಔಟ್ಗಳ ಸರ್ಮಾಣಕ್ಕೇನೆ ಕರೆಕ್ಟಾಗಿ ಸ್ವಲ್ಪ ಒಂದು 5 ನಿಮಿಷ ಯಾಕೆ ನಾನು ನಿಂತ್ಕೊಂಡ ತಕ್ಷಣ ಕೂಗಾಡ್ತೀರಣ್ಣ. ಕೂತ್ಕೊಂಡ್ರು. ಸನ್ಮಾನ್ಯ ಅಧ್ಯಕ್ಷರೇ, ಈ ನಗರ ಪ್ರದೇಶ ಮತ್ತೆ ಪುರಸಭೆ ವ್ಯಾಪ್ತಿನಲ್ಲಿ ಅನಧಿಕೃತ ಬಡಾವಣೆಗಳಲ್ಲಿ ರಸ್ತೆ ಸಾರ್ವಜನಿಕರು ಬಳಸ್ತಿದ್ರು ಕೂಡ ಅದನ್ನು ನಾವೇ ಸ್ಥಳೀಯ ಸಂಸ್ಥೆಗಳು ನಿರ್ವಹಣೆ ಮಾಡ್ತಿದ್ರು ಕೂಡ ಇದರ ಮಾಲೀಕತ್ವ ಖಾಸಗಿಯವರ ಹೆಸರಿನಲ್ಲಿ ಇರ್ತದೆ. ಅಧ್ಯಕ್ಷರೇ, ಈ ಮಾಲೀಕತ್ವ ಖಾಸಗಿಯವರ ಹೆಸರಿನಲ್ಲಿ ಇರೋದ್ರಿಂದ ಅಲ್ಲಿ ಖಾತೆಯನ್ನ ಏಕತೆ ಮಾಡಲಿಕ್ಕೆ ಸಾಧ್ಯ ಇರೋದಿಲ್ಲ. ಅದರಿಂದ ಅಧ್ಯಕ್ಷರೇ, ಈ ಒಂದು ತಿದ್ದುಪಡಿಯನ್ನ ನಾವು ತಂದಿದ್ದೇವೆ. ಈ ತಿದ್ದುಪಡಿಯಲ್ಲಿ ಈ ಖಾಸಗಿ ರಸ್ತೆಗಳು ಮತ್ತೆ ಚರಂಡಿಗಳು ದುಸ್ಥಿತಿಯಲ್ಲಿದ್ದಂಥ ಸಂದರ್ಭದಲ್ಲಿ ಜನಗಳ ಆರೋಗ್ಯ ಮತ್ತೆ ಸುರಕ್ಷತೆಗೆ ಅಪಾಯ ಉಂಟು ಮಾಡತಕ್ಕಂಥ ಸಂದರ್ಭದಲ್ಲಿ ಆಯುಕ್ತರು ಮತ್ತೆ ಅಥವಾ ಮುಖ್ಯಾಧಿಕಾರಿಗಳು ಸ್ವಯಂ ಪ್ರೇರಿತವಾಗಿ ಮಧ್ಯಪ್ರವೇಶ ಮಾಡಿ ಅದನ್ನ ತಮ್ಮ ವಶಕ್ಕೆ ಪಡೆದು ಅದನ್ನ ಸರ್ಕಾರದ ಪುರಸಭೆ ಹೆಸರಿಗೆ ನೋಂದಣಿ ಅದನ್ನ ಸರ್ಕಾರದ ವಶಕ್ಕೆ ತೆಗೆದುಕೋಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ವಿಧೇಯಕವನ್ನು ತಂದಿದ್ದೇವೆ. ಅಧ್ಯಕ್ಷರೇ, ಈ ಆ ವ್ಯಾಪ್ತಿನಲ್ಲಿ ಏನ್ ಮಾರಾಟ ಮಾಡಿರ್ತಾರಲ್ಲ ಅಧ್ಯಕ್ಷರೇ, ಅಲ್ಲಿ ಖಾಸಗಿ ವ್ಯಕ್ತಿಗಳು ಇದನ್ನ ನಾವು ಉತ್ತರಕ್ಕೆ ರಸ್ತೆ ಇದೆ, ದಕ್ಷಿಣಕ್ಕೆ ರಸ್ತೆ ಇದೆ ಅಂತ ಹೇಳಿ ಏನವರು ರಿಜಿಸ್ಟ್ರೇಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮೂದು ಮಾಡಿರ್ತಾರಲ್ಲ, ಆ ದೃಷ್ಟಿಯಿಂದ ಸ್ವಯಂ ಪ್ರೇರಿತವಾಗಿ ನಾವು ಆ ರಸ್ತೆಯನ್ನ ಮುನ್ಸಿಪಾಲಿಟಿ ವ್ಯಾಪ್ತಿಗೆ ತೆಗೆದುಕೊಳ್ಳಲಿಕ್ಕೆ, ಕಾರ್ಪೊರೇಷನ್ ವ್ಯಾಪ್ತಿಗೆ ತೆಗೆದುಕೊಳ್ಳಲಿಕ್ಕೆ ಈ ವಿಧೇಯಕವನ್ನ ಮಂಡಿಸಿದ್ದೇವೆ. ಅಧ್ಯಕ್ಷರೇ, ಈ ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ 1 ತಿಂಗಳ ಕಾಲ ಅಬ್ಜೆಕ್ಷನ್ ಅನ್ನು ಕರೀಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಅವ್ರೇನಾದ್ರೂ ಕೂಡ ಅಬ್ಜೆಕ್ಷನ್ ಅನ್ನು ಮಾಡಿದ್ರೆ 1 ತಿಂಗಳು ಅವಕಾಶ ಇರ್ತದೆ. ಅದಕ್ಕೆ ಅಬ್ಜೆಕ್ಷನ್ಗೆ 1 ತಿಂಗಳು ಅವಕಾಶ ಇರ್ತದೆ. ಅಧ್ಯಕ್ಷರೇ, ಅವ್ರೇನಾದ್ರೂ ಕೇಳಬಹುದು. ಇದರ ಉದ್ದೇಶ ಏನು ಅಂದ್ರೆ ಅಧ್ಯಕ್ಷರೇ, ಇದರ ಉದ್ದೇಶ ಏನು ಅಂದ್ರೆ ಅಧ್ಯಕ್ಷ, ಪ್ರಮುಖವಾಗಿ ಅದಕ್ಕೆ ಯಾವುದೇ ಪರಿಹಾರವನ್ನು ಕೂಡ ಅವ್ರು ಕೇಳಲಿಕ್ಕೆ ಸಾಧ್ಯ ಇಲ್ಲ. ಯಾತಕ್ಕೋಸ್ಕರ ಸಾಧ್ಯ ಇಲ್ಲ ಅಂತಂದ್ರೆ, ಅವರಿಗಾಗಲೇ ಇಲ್ಲೀಗಲ್ ಆಗಿ ಲೇಔಟ್ಸ್ಗಳನ್ನ ಮಾಡಿ ಅದರಿಂದ ಹಣ ಪಡೆದಿದ್ದಾರೆ. ಅದರಿಂದ ಆ ಒಂದು ರಸ್ತೆಗಳ ಮೇಲೆ ಅವ್ರಿಗೆ ಹಕ್ಕಿರೋದಿಲ್ಲ. ಅದರಿಂದ ಆ ರಸ್ತೆಗೆ ಯಾವುದೇ ಪರಿಹಾರವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ಮಂಡಿಸಲಿಕ್ಕೋಸ್ಕರ ಈ ಒಂದು ವಿಧೇಯಕವನ್ನ ಮಂಡಿಸ್ತಾ ಇದ್ದೀವಿ. ಅಧ್ಯಕ್ಷ, ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.